ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರಿಪ್ಪ ಸ್ನೇಹಿತರೆ? ಎಲ್ಲರೂ ಆರಾಮದಿರ ಅಂತ ಅನ್ಕೋತೀನಿ. ನಾವು ಕೂಡ ಆರಾಮದೀವಿ. ಬರೀ ಇವತ್ತಿನ ದಿನದ ಲಾಗ ಈಗಷ್ಟು ಶುರು ಮಾಡೀನಿ. ಜಲಕ್ಕಾಗೈತೆ ನೋಡ್ರಿ ಫ್ರೆಂಡ್ಸ. ಬಾ ಹೇಳ್ರಿ, ಇವತ್ತು ಯಾಕೋ ಸ್ವಲ್ಪ ಖುಷಿ, ಆರಾಮ, ಸಮಾಧಾನ, ನೆಮ್ಮದಿ ಅಂತ ಅರ್ಸಾಕತ್ತದ. 2 ದಿನ 3 ದಿನ ಯಾಕೋ ಒಂಥರ ಅಮಾಸಿ ಹೆಂಗೆ ಬಂದಿತ್ತು ಹಂಗೆ ನನಗೂ ಒಂಥರ ಕಿರಿಕಿರಿ ಮನಸ್ಸಿಗೆ ಯಾಕೋ ಗೊತ್ತಿಲ್ಲ. ಹೆಲ್ತೂ ಕೂಡ ಹಾಗೆ ಒಂಥರ ಮನ್ಸಿಗೂ ಕೂಡ ಹಾಗೆ ಆದಂಗೆ ಆಗಿಬಿಟ್ಟಿತ್ತು. ಸೊ ಇವತ್ತು ಬೆಳಗ್ಗೆ ಎದ್ದು ನೀರು ಬಂದಿದ್ದು ರೀ. 2-3 ದಿವ್ಸದ ಅರಿವಿ ಇದ್ದು ಅಷ್ಟಕ್ಕೊಂದ ಡೈಲಿ ವೇರನೇ ಇದ್ದು ಅವನ್ನೆಲ್ಲನೂ ಕೂಡ ಒಗೆದು ಹಾಕೀನಿ. ಒಗೆದು ಹಾಕಿ ಬಚ್ಚಲ ತಿಕ್ಕಿ ಹಾಗೆ ಜಳಕ ಮಾಡಿ ಹೊರಗೆ ಬಂದೆ. ಪಿಲ್ಲು ಮತ್ತು ಯಜಮಾನ್ರು ಈಗ ಜಳಕ ಮಾಡೋಕ್ಕೆ ಹೋಗ್ಯಾರ. ಸೊ ಬರ್ರಿ ಇವತ್ತಿನ ದಿನದ ಲಾಗ ಹೆಂಗಿರುತ್ತಾ ಅಂತೇಳಿ ಶುರು ಮಾಡೋಣ. ಈ ಕಡೆಗಂತರೂ ಬಿಸಿಲ ಗಾಳಿ ಬೆಳಕಿಗೆ ಏನಂದ್ರೆ ಏನೂ ಕೊರತೆನೇ ಇಲ್ಲರಿ. ನೋಡಿರಿ, ಈ ಥರ ಹೊರಗಡೆ ಬಂದರೂ ಖುಷಿ ಅಂತ ಅನ್ಸುತ್ತಾ. ಇದಕ್ಕಿಂತ ನಾವು ಎದ್ದ ತಕ್ಷಣ ಅಲ್ಲಿ ಗ್ಯಾಲ್ರಿ ಒಳಗೆ ಹೋಗಿ ನಿಂದಿರ್ತೀವಲ್ಲ, ಇದಕ್ಕಿಂತ ಇನ್ನೂ ಹೆಚ್ಚಿನ ಒಂದು ಪಾಸಿಟಿವ್ ಎನರ್ಜಿ ಅದಂಗಂತ ಅನ್ನಿಸ್ತದೆ ನೋಡಿರಿ. ಸೊ ಬರ್ರಿ ಹೋಮ್ ಟೂರ್ ಮಾಡಂತೇಳಿ ಭಾಳ ಜನ ಕಮೆಂಟ್ ಮಾಡಕತ್ತೀರಿ. ಅದನ್ನು ಕೂಡ ಮಾಡೋಣ. ಸೀರೆ ವೀಡಿಯೋನು ಶೇರ್ ಮಾಡ್ತೀನಿ. ಎಲ್ಲನೂ ಕೂಡ ಆಫರ್ ರೇಟ್ನಾಗ ಕೊಟ್ಟು ಬಿಡ್ತೀನಿ. ನನಗೂ ಸ್ವಲ್ಪ ಅಮೌಂಟಿನ ನೀಡು ಭಾಳ ಐತಿ. ಪಟ ಅಂತೇಳಿ ತೊಗೊಂಡ್ಬಿಡ್ರಿ. ಎಲ್ಲರೂ ಕೂಡ ಕಮ್ಮಿ ರೇಟ್ನಾಗ ಮಾಡಿ ಕೊಟ್ಟು ಬಿಡ್ತೀನಿ. ನನಗೂ ಕೂಡ ಸೊ ಖುಷಿ ಅಂತ ಅನ್ಸುತ್ತದೆ. ರೊಕ್ಕ ಜಮಾ ಆತವ್ರಿ, ಇನ್ನೇನು ಲಾಭ ಅನ್ನೋದಕ್ಕಿಂತ ರೊಕ್ಕ ಜಮಾ ಆತಾವು. ಮತ್ತು ಬೇರೆ ಕಡೆ ನಾನು ಈಗ ಆರ್ಡ್ರ್ ಹಾಕಬೇಕು. ಅದಕ್ಕೆ ನಾನು ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಇವೇ ರೊಕ್ಕನ ಒಳ್ಳಾಡಿಸ್ತೀನಿ. ಹಾಗಾಗಿ ಮತ್ತು ಇಷ್ಟು ಸ್ವಸ್ತಿನಾಗ ಕೊಡ್ತಾರೆ, ಇವರಿಗೆಷ್ಟು ಲಾಭ ಸಿಗುತ್ತಾ, ಇವರಿಗೆಷ್ಟು ಬಿದ್ದೈತಿ, ಈ ಥರ ಎಲ್ಲ ವಿಚಾರ ಮಾಡಬೇಡ್ರಿ. ಮತ್ತು ಆ ಥರ ವಿಚಾರ ಮಾಡೋರು ಕೂಡ ಅದಾರ ಕೆಲವೊಬ್ಬರು. ನಮ್ಮ ಫ್ಯಾಮಿಲಿ ಒಳಗೂ ಇಷ್ಟು ಕಮ್ಮಿ ರೇಟ್ನಾಗ ಕೊಡತ್ತಾ ಅಂದ್ರೆ ಲಾಭ ಐತೆ ಕೊಡ್ತಾಳ, ಲಾಭ ಇಟ್ಕೊಂಡೆ ಕೊಡ್ತಾ ಅಂತೇಳಿ. ಕೆಲವು ಸಲ ನಾನು ಗಂಟು ಬಂದರೂ ಕೊಡ್ತೀನಿ. ನನಗೆ ರೊಕ್ಕ ತಿರುಗ್ತಾವಲ್ಲ, ಮತ್ತು ಹೊಸದು ಏನಾದರೂ ಮಾಡ್ಬೋದು ಈ ಉದ್ದೇಶದಿಂದ. ಅಷ್ಟೇ ಬೇಕು ಈ ಸೀರೆಗೆ, ನನಗೆ 200 ಬೇಕು 300 ಬೇಕಂತ ಇಟ್ಕೊಂಡು ಕೂತ್ರೆ ಅದು ನೋಡಿ ನನಗೆ ಬೇಜಾರಾಗುತ್ತೆ. ಎಷ್ಟು ಬರ್ತೋ ಅಷ್ಟು ಕೊಟ್ಬಿಟ್ನಿ ಅಂದ್ರೆ ಅದು ಸೀರೆನೇ ಸೇಲ್ ಆಗುತ್ತೆ, ನನ್ನ ಕೈಯ ರೊಕ್ಕನೂ ಜಮಾ ಆಗ್ತಾವೆ. ಮತ್ತು ಬೇರೆ ಏನಾದರೂ ಮಾಡೋಕ್ಕೆ ನನಗೊಂದು ಅವಕಾಶ ಆಗ್ತದೆ. ಯಾಕಂದರೆ ಎಲ್ಲನೂ ಫೈನಾನ್ಸಿಯಲಿ ಮೆಂಟಲಿ ಎಲ್ಲನೂ ಕೂಡ ನಾನೇ ನೋಡ್ಕೊಳೋದ್ರಿಂದ ನನಗೆ ಈ ಥರ ಟರ್ನ್ ಓವರ್ನ ಆದರೆ ನನಗಷ್ಟೇ ಹೆಲ್ಪ್ ಆಗುತ್ತೆ ರೀ. ಪಟ ವಿಡಿಯೋ ಮಾಡ್ತೀನಿ, ಬುಕ್ಕಿಂಗ್ ಮಾಡ್ಕೊಂಬಿಡ್ರಿ. ನೀರು ಬಂದವ್ರಿ. ನಾ ಬಚ್ಚಲತ್ತಿಗೆ ಬರೋಷ್ಟೊತ್ತಿಗೆ ಒಗ್ಗರಣೆ ಹೋಗೋದು ಬಚ್ಚಲತ್ತಿಗೆ ಬರೋಷ್ಟೊತ್ತಿಗೆ ಬಾಂಡೆ ಇದ್ದು ಸ್ನೇಹ ಬಾಂಡೆ ತಿಕ್ಕಾಗತ್ತಾಳೆ ನೋಡ್ರಿ. ಲಿಂಬೆಹಣ್ಣಿಂದು ಉಪ್ಪಿನಕಾಯಿ ಮಾಡ್ಬೇಕಂತೆ ತೊಳೆದು ಇಟ್ಟೀನಿ. ಇವತ್ತು ಮಾಡ್ತೀನಿ ರೀ. ನಿನ್ನೆ ಮಾಡೋದಾಗಿಲ್ಲ, ನೀರಾಗ ಇದ್ದು ನಿಂಬೆಹಣ್ಣು. ಸೊ ಇವತ್ತು ಮಾಡೋಣ ಅಂತ ಸ್ನೇಹ ಬಾಂಡೆನ ತಿಕ್ಕಾಳೋಡ್ರಿ. ತಿಕ್ಬಿಡುಮ ಹಂಗೆ. ಯಜಮಾನ್ರು ಮೈ ತೊಗೊಂಬರ್ದ್ರಾಗ ನಾಷ್ಟ ಮಾಡಬೇಕು. ನಿನ್ನೆ ಮಾಡಿದ್ದು ನೋಡ್ರಿ, ಉದುರಿ ಬೇಳೆ ಪಲ್ಯ ಮಾಡಿ, ಬೇಳೆಗೆ ಮೆಂತ್ಯ ಪಲ್ಯ ಹಾಕಿ ಮಾಡಿದ್ದೆ. ಅದು ಒಂದು ಸ್ವಲ್ಪ ಇದು ಇತ್ತು, ಫುಲ್ ಫ್ರೆಶ್ ಇದ್ದಿದ್ದಿಲ್ಲ. ನಾನು ಮಧ್ಯಾಹ್ನ ಊಟ ಮಾಡಿಲ್ಲ. ಹುಡುಗರು ಬುತ್ತಿ ಕಟ್ಕೊಂಡು ಹೋಗ್ಯಾರ ಮುಂಜಾನೆ. ಮಧ್ಯಾಹ್ನ ಯಜಮಾನ್ರು ಊಟ ಮಾಡ್ಯಾರ ನೋಡ್ರಿ. 4 ಚಪಾತಿ ಉಳ್ದವು. ಯಾಕೋ ಊಟನೂ ಹೋಗಿಲ್ಲ ನನಗಂತರೂ. ಈ ಥರ ಈ ಸದ್ಯಕ್ಕೆ ನಾಷ್ಟಕ್ಕೆ ಅವಲಕ್ಕಿ ಮಾಡ್ತೀನಿ. ಬರ್ರಿ ಅವಲಕ್ಕಿ ಮಾಡಿ. ನಾಷ್ಟ ಆಗೈತೆ ರೀ. ಈಗ ನಾಷ್ಟ ಹೊರಗೆ ಕೊಟ್ಟೀನಿ, ತಾಟನೆ ಹಾಕ್ಕೊಳಕತ್ತಾರ. ಅವ್ರಿಗಂತೂ ಎದ್ದು ಗುಟ್ಟೆನ ನೀರು ಬೇಕು, ಬಿಸಿ ನೀರು. ಸಂಡಸ್ಕೊಬರ್ದ್ರಾಗ ಬಿಸಿ ನೀರು ಬೇಕು, ಮೈ ತೊಗೊಂಡು ಬರ್ದ್ರಾಗ ನಾಷ್ಟ ಬೇಕು, ಕೈ ತಗೊಂಡ್ರಾಗ ಚಹಾ ಬೇಕು. ಆ ಥರ ನಮ್ಮ ಯಜಮಾನ್ರು. ಇದ್ರಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಬಿಟ್ಟು ಹೋಗ್ಬಿಡ್ತಾರೆ. ಮನ್ಯಾಗ ಒಂದು 5 ನಿಮಿಷ ನಿಂತು ತಿನ್ನೋದು ಇಲ್ಲ. ಕೆಳಗಡೆ ಯಾರ ಮಾತಾಡ್ಸ್ಕೊತ ನಿಂದ್ರೆ ಅರ್ಧ ತಾಸು ನಿಂದಿರ್ತಾರೆ ನಮ್ಮ ಯಜಮಾನ್ರು. ಹಂಗದಾರ. ಆ ಥರ ಸ್ವಭಾವ ನಮ್ಮ ಯಜಮಾನ್ರದ್ದು. ಅದಕ್ಕೆ ಪಟ ಮಾಡಿದ್ದೆ ಬೇಸ್ಟ್ ನೋಡ್ರಿ. ಸೊ ಒಂದು ಚೂರು ಇತ್ತು, ಸೈಡಿಗೆ ತೆಗೆದಿಟ್ಟಿನಿ. ಏನಾಯ್ತು, ನಾನು ಚಾ ಕೆನಿ ಕುಡ್ದಿಲ್ಲ, ಹಾಗಾಗಿ ಈಗ ಮತ್ತಿನ ಈಸ್ ಬಾಂಡೆ ಬಿದ್ದವು ರೀ. ಇವೆಲ್ಲ ಇದು ಸ್ನೇಹಾಗ ಸ್ವಲ್ಪ ತಿಕ್ಕಾಕ ಒಯ್ನಾಗಲ್ರಿ. ಇಂಥವೆಲ್ಲ ತಿಕ್ತಾಳ. ಸಾಬೂನು ಏನು ಮಾಡ್ಯಾಳ ಪಿರದು ಹೇಳ್ದೇನ? ಆಕೆ ನೀರು ಕುಡಿಯಲ್ಲ ಅಂತ್ರಿ. ನೀರಿನ ಬಟ್ಲಿನ ಇವತ್ತು ತುಂಬ್ತಾನಲ್ಲ ದಿನ, ಅವಾಗ ಅಬ್ಸರ್ವ್ ಮಾಡ್ತಾನ. ಪಪ್ಪ ಆಕೆ ನೀರಾಗ ಕುಡ್ದಿಲ್ಲ, ನಾ ಹರಿಯಾಣಾಗ ತುಂಬಿಡ್ತೀನಿ ಅಂತ ಹೇಳ್ತಾನ. ಮತ್ತು ನೀವೇ ಅಪ್ಪ ಮಾಡ್ಲಾರ್ದ ನಿಮಗೆ ನಾವು ಹೊಟ್ಟೆ ಹಸಿತೈತಿ, ಮಾಡಿಟ್ಟ ತಿನ್ಲಿಕ್ಕೆ ಬಲ್ಲವತ್ತು. ಮಾಡ್ಲಾರ್ದಾಗ ಭಾಳ ಕಂಡೀಷನ್ ಹಚ್ಚಿ ಕೇಳ್ತಾರೆ ಕಂಪಲ್ಸರಿ. ಅವ್ರ ಪಪ್ಪನ ಮುಂದೆ ಇವಾಗ ಪಿರಾದಿ ಹೇಳಕತ್ತಾನೆ. ತೋರಿ ಒಂದು ಚರ್ಗೆ ನೀರು ತುಂಬ್ಕೊಂಬಾಪು. ಅವಲಕ್ಕಿ ನಾಷ್ಟ. किती छान सांगते बघते नाही पिरादी. पेपे दीदी पाणी पिली नाही. ಅದೇ ನಾಟಕ. ಅರೆ ಕುಡಿಯಕ್ಕೆ ನೀರು ತಗೊಂಡು ಬಾರ, ಇಲ್ಲಿ ನಾಷ್ಟ ಮಾಡಾನು.
ಈಗ ಅದು ಏನು ಅರ್ಜೆಂಟ್ ಐತ್ರಿ? ನಾನು ನಿನಗೆ ಚಮಚ ತೊಗೊಂಬ ನಂತರ ನಮ್ಮ ತಿನ್ನೋದಾಗ ತೊಂಬತ್ತಂದೇಳಿನಿ. ನೀ ಪೈಲ ಆಕಿಂದು ಗರಣಿ ಎಲ್ಲದಿತ್ತು ಆ ನೆವ ಮಾಡಿ ಎಷ್ಟು ಚಂದ ಹೋಗ್ಯ ನೋಡ್ರಿ. ಏನು ಎವಡच होता पोहे एवढंच केलं. ಚಪಾತಿ ಮಾಡೀನಿ ಬಟಾಟಿ ಕುದ್ದಾವು, ಬಟಾಟಿ ಪಲ್ಯ ಮಾಡಿಬಿಡ್ತೀನಿ ನೋಡ್ರಿ. ಸ್ನೇಹ ಪೂಜೆ ಮಾಡಿದ್ರಿ ಇವತ್ತೊಂದಿನ. ಈ ದಿನ ಯಾಕೆ ಮಾತಾಡ್ಬಿಡ್ರಿ ಫ್ರೆಂಡ್ಸ. ಹುಡುಗರಿಗೆ ಈ ಥರ ಸಣ್ಣ ಪುಟ್ಟ ಅಭ್ಯಾಸಗಳನ್ನ ಕಲಿಸ್ಬೇಕು. ಈಗಳೇ ಹಚ್ಬಾರ್ಬಿಡು, ಅದರ ಮ್ಯಾಗಿಡು ಅದನ್ನು ಹಿಂದಿಂದಲೇ ಹಾಕ್ಬಾರ್ದು. ಅದು ಅದಕ್ಕೆ ಹತ್ತಂಗಿಲ್ಲ. ಅದು ಇರ್ಲದ ನಾ ಇಡೋದ್ಲಿ ಉದಿನ ಕಡ್ಡಿ ಒಂದ ಹಚ್ಬೇಕು. ಇಲ್ಲಿಕಂದ್ರೆ ಊದರೆ ಹಚ್ಬೇಕು. ಇದು ಹೊರಗೆ ಹಚ್ತೇನಾ? ಇರ್ಬಿಡಿ, ಇದನ್ನ ಈಗ ಹಚ್ಬಾರ್ದು. ಸಂಜೆ ಮಾಡತಕತ್ತೆ ಉದಿನ ಕಡ್ಡಿ ಹಚ್ಚಿ ಅದ. ಒಂದು ಸ್ವಲ್ಪ ಅರ್ಧ ಜಳಸ್ಬೇಕದು, ಆಮೇಲೆ ಅದನ್ನ ಹಾಕು. ಒಮ್ಮೆ ಹಾಕಿಟ್ಟ ಹತ್ತಂಗಿಲ್ಲ ಅದು. ನಡಿ ಅಲ್ಲಿ ಅದು ಸ್ವಲ್ಪ ಊದು, ದಂಡಿಗೆಲ್ಲ ಊದಕೇಸಿ ಇದು ಮಾಡು. ಅದು ಫುಲ್ ಬೆಂಕಿ ಆಗುತ್ತೆ. ಬೆಂಕಿ ಆಗಾನ ಹಾಕ್ಬೇಕು ಅದನ್ನು, ಅಂದ್ರೆ ಇದು ಬರ್ತದೆ. ಓ ಅಲ್ಲಿ ದುಕಾನ್ ಜಾಲಕಿ ಚಪಾತಿ ಜಾಲೆ ಬಗ ಚಪಾತಿ ಆದವು ರೀ. ಕೈ ತಗೋತೀನಿ ಈಗ. ಪಲ್ಯ ಒಂದು ಮಾಡಿಬಿಡ್ತೀನಿ ರೀ ಪಟ್ಟತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಪ್ಪ ಫ್ರೆಂಡ್ಸ. ನಮಗೆ ಸಪೋರ್ಟ್ ಮಾಡಿರಿ ಪ್ಲೀಸ್. ಇತ್ತೀಚೆಗೆ ನಾನು ಸ್ವಲ್ಪ ಮೊದಲಿನ ಥರ ಸೀರಿಯಸ್ ಆಗಿ ಹಾಕಲ್ಲಾಗೀನಿ. ಯಾಕಂದ್ರೆ ಯಾಕೋ ಸ್ವಲ್ಪ ಇದು ಆಗಲಾಗಿತ್ತು ನನಗೆ. ಬಟ್ ಏನು ಅನ್ಕೋಬೇಡ್ರಿ, ಕಮೆಂಟ್ಸಿಗೂ ರಿಪ್ಲೈ ಕೊಡೋದಾಗೋಲ್ತು. ಇಷ್ಟು ಬ್ಯುಸಿ ಲೈಫ್ ಆಗಿಬಿಟ್ಟೈತೆ ನಂದು. ಯಾವುದಕ್ಕೂ ಟೈಮ ಇಲ್ಲ, ಅಷ್ಟು ಬ್ಯುಸಿ ಅನ್ನೋಂಗಾಗ್ಬಿಟ್ಟೈತಿ. ಆ ಬ್ಯುಸಿ ಒಳಗೂ ಸ್ವಲ್ಪ ಸ್ಟ್ರೆಸ್ಸು. ಪಿಂಡು ಏನೋ ನಿಂದು ಯೂನಿಫಾರ್ಮ್ ಹಾಕೊಂಡೇನು? ಸಾಕ್ಸ್ ಹಾಕೊಂಡಿ? ಮಕ್ಕಳದು ಇವು ಒತ್ತಾಗುತ್ತಾ, ರಿಕ್ಷಾ ಬರ್ತಾ ತಯಾರಾಗಂಗಿಲ್ಲ. ನಾ ಬಡ್ಕೊತಿರ್ತೀನಿ. ಅದನ್ನ ಇಟ್ಟು ಬಿಡು, ತಂತಾನೆ ಆಗುತ್ತದು. ओके ये लो मम्मी तो थोड़ा ब्लैक यार है। हाँ आता यार ಮಕ್ಕಳು ರೆಡಿ ಮಾಡಿ ಶಾಲೆ ಕಳಿಸ್ಬೇಕಂದ್ರಿ ಒಂದು ದೊಡ್ಡ ಯುದ್ಧ ಗೆದ್ದಿ ಜೈಸ್ ಬಂದಂಗ ಆತದ ನೋಡಿ. ನಾವು ಸಣ್ಣವ್ರಿದ್ದಾಗ ಮನೆ ಕೆಲಸ ಮುಗಿಸ್ಕೊಂಡು ಅವಾಗೆಲ್ಲ 8-9 ಅನ್ನೋದ್ರಾಗ ಎಲ್ಲದ ಕೆಲಸ ಆಗಿರ್ತೈತ್ರಿ. ನಮ್ಮ ಓಣ್ಯಾಗ ಕಟ್ಟಿ ಮ್ಯಾಗ ಕೂತು ಬಿಡೋರು ಕೆಲವೊಂದಿಷ್ಟು ಹಾಕದೇರು. ಎಕ್ಕ ನಿಮ್ಮ ಕೆಲಸ ಆಗಿರ್ತಾನ, ನಂಗೆ ಜಡಿ ಹಾಕ್ರಿ, ರಿಬ್ಬನ್ ಕಟ್ರಿ, ಈ ಥರ ಎಲ್ಲ ಹಾಕಿಸ್ಕೊಂಡು ನಮ್ಮನ್ನು ನಾವು ಮಾಡ್ಕೊಂಡು ತಯಾರಾಕಿದ್ವಿ. ಈಕಿನ ಹಾಕೋತಾಳ್ರಿ ಸ್ನೇಹ. ಬಟ್ ಒಂದೊಂದ್ಸರಿ ಲೇಟ್ ಆಗುತ್ತೆ. ಹೇಳೋದು ಲೇಟ್ ಆಗಿದ್ರು ಮುಂದಿನ ಲಘು ಲಘು ಮಾಡ್ಕೋಬೇಕನ್ನಲ್ಲ ಮುಡಿಗೆ. ಸುತ್ತಗೆ ಮಾಡ್ಕೋತ ಕೂತು ಬಿಡ್ತಾಳ್ರಿ. ಅಲ್ಲಿ ಇಟ್ಕೊಂಡ್ರದು ಇಲ್ಲಿ ಇಟ್ಕೊಂಡ್ರದು ಬೇಗ ಗೊತ್ತಾಗುತ್ತೆ. ಟ್ಯೂಷನ್ಗೆ ಹಾಕಿದ್ನಿ ಅಂದ್ರೆ ಬರೋಬ್ಬರಿ ಹೇಳ್ತಾರೆ ಟೈಮಿಗೆ. ಈಗ ಹಾಕ್ತೇನೆ ರೀ, ಇದೊಂದು ವರ್ಷ ಹೋಲಿ, ಮುಂದಿನ ವರ್ಷ ಏನಕ್ಕಾಗಲ್ಲಕ್ಕ ಟ್ಯೂಷನ್ಗೆ ಹಾಕ್ತೀನಿ. ಆವಾಗ ನಾ ಹೇಳು ಅನ್ನೋದೇ ಬೇಕಾಗಿಲ್ಲ, ತಾವೇ ಹೇಳ್ತಾರೆ ಜಸ್ತಿಸ್ತಾರೆ. ಫೋನ್ ಅಲ್ಲ ಫೋನ್ ಅಲ್ಲ ಎತ್ತು ನೋಡ್ರಿ. ಬುತ್ತಿನೂ ಕಟ್ಟಿನಿ. ಇವತ್ತ 3:15ಗೆ ಬರ್ತಾರೆ ಹುಡುಗರು. ಅಂದ್ರು ಇರ್ಲಿ ಅಂತೇಳಿ ಬುತ್ತಿ ಕಟ್ಟೀನಿ ಫ್ರೆಂಡ್ಸ್. ಅವ್ರು ಬ್ಯಾಡ ಅನ್ನಕತ್ತಾರ. ಮಪ್ಪವಿಲ್ಲು ಇದು ಜಿಪ್ ಹಾಕ್ಬಾಯಪ್ಪ, ಬಾ ಪಟ್ಟತ. ನೀರು ಅದಾವ್ರಿ ಇನ್ನ ಸಿಂಕಿನ್ಯಾಗ. ಅಯ್ಯೋ ನನ್ನ ಹಣೆ ಬಾರ.
ಅದ ಅನ್ನೋದ್ರಾಗ ಹೌದು ನೋಡ್ರಿ. ಪಟ್ಟತ್ 4 ಬಾಂಡೆ ತಿಕ್ಬೇಕು ಅನ್ಕೊಂಡಿದ್ದೆ. ಕಾಲಂದು ಜರ ಸರಸ್ ಮಾವ. ಜಿಪ್ ಹಾಕಿದನು ಪಿಲ್ಲೆ ನಿಂದು ಒಂದೇ ಹಾಕೊಂಡೆ ಜಿಪ್ ನಡ್ರಿ ತಳಗಿ. ಹುಚ್ಚು ಬಿಡಿಸ್ತಾರೆ ನೋಡ್ರಿ ಮಕ್ಕಳು ಮನೆಯೊಳಗೆ. ಅದ್ರಾಗ ಇವತ್ತು 3:15ಗೆ ಬರ್ತಾರ. ಆತ ಪಿಲ್ಲ ಎದ್ದಲ್ಗಟ್ಟ ಬಾಡ್ರಿ ಮನೆಯೊಳಗೆ. ಕಿಡಿಗೇಡಿ ಕೃಷ್ಣಪ್ಪ ನಮ್ಮ ಪಿಲ್ಲಪ್ಪ ಇನ್ನೂ ಪರವಾಗಿಲ್ರಿ ಫ್ರೆಂಡ್ಸ. ಗಪ್ಪ ಇರ್ತಾಳೆ ಆಕಿ ಆಕಿಗೆ ಬೆದರಿಸ್ಕೊಳೋದೇ ಜಾಸ್ತಿ ಇಷ್ಟ ಆಗಂಗಿಲ್ಲ. ಐತ ಸುಬಾರ ನಾಯಿ ನೋಡ್ರಿ. ನಾಯಿ ನೋಡಿದಂತ ನಾಯ್ಕಿನ ನಾಯಿ ಹಾಕ ನೀವು. ಇತ ಸುಬಾರ ತಳಗ ಅಲ್ಲಿ ರಿಕ್ಷಾ ಬರೋಕ್ಕಿಂತ ಮುಂಚೆ ಕಳಿಸಿದ್ನಂದ್ರೆ ನನಗೆ ಎದಿಗುದಿರಿ. ಇವ್ರು ಸುಮ್ ಕೊಡ್ರಂಗಿಲ್ಲ ಇವ್ರು ನೋಡ್ರಿ. ಅಲ್ಲಿ ಅದು ಮನೆ ಎಲ್ಲ ಬಿದ್ದೈತಿ. ಆಗ ಅಲ್ಲಿ ಓಪನ್ ಐತಿ ನೋಡ್ರಿ ಡೋರು. ಅಲ್ಲಿ ನಾಯಿಗಳು ಕುನ್ನಿಗಳು ಇರ್ತಾವ. ಇವ್ರು ಅಲ್ಲಿ ಓಡಾಡ್ತಿರ್ತಾರ. ಅದು ಎಲ್ಲ ಐತಿ. ಅದಕ್ಕೆ ಭಯ. ಹಂಗಾಗಿ ಮುಂದೆ ನಿಂತಿರ್ತೀನಿ. ರಿಕ್ಷಾ ಹತ್ತುವರೆಗೂ ಇದು ಇರಂಗಿಲ್ಲ. ಹಾಗೆ ನೋಡ್ರಿ ಮಕ್ಕಳದೆಲ್ಲ ಸ್ಕೂಲಿಗೆ ಹೋದ್ರು. ಮನ್ಯಾಗ ಒಂಚೂರು ಕೆಲಸ ಮಾಡತ್ತಿದ್ದೆ. ಮತ್ತು ನಮ್ಮ ಅತ್ತೆಯರು ನಾವು ಸ್ವಲ್ಪ ಹೊರಗಡೆ ಬಂದೀವಿ. ಏನೋ ಒಂದು ಮನೆಗೋಸ್ಕರ ತೊಗೊಳೋದಿತ್ತು. ನನಗಂತೂ ಇದು ಏನು ಡ್ರೆಸ್ಸಿಂಗ್ ಟೇಬಲ್ ಐತೆ ನೋಡ್ರಿ, ಭಾಳ ಲೈಕ್ ಆಗೈತಿ. ನನಗೂ ಈ ಥರದ್ದು ತೊಗೋಬೇಕಂತ ಅನ್ಸಕತ್ತದ. ಸೊ ಒಂದು ಏನಾದರೂ ತೊಗೋಬೇಕು ಮಾಡ್ಬೇಕಂತ ಅಂದ್ಕೊಂಡಾಗ ಅದಕ್ಕೆಲ್ಲ ಪಟಕ್ಕನಂಗೆ ಒಂದು ಏನಂತೀರಿ ಅನುಕೂಲ ಆಗಬೇಕು. ಮತ್ತು ರೊಕ್ಕ ಇದ್ರೂ ಒಮ್ಮೊಮ್ಮೆ ಟೈಮ್ ಸಿಗಂಗಿಲ್ಲ. ಸೊ ನಾವು ತೊಗೋಬೇಕಂತೇಳಿ ಕೈಯ ರೊಕ್ಕ ಹಿಡ್ಕೊಂಡು ಹೋದಾಗ ನಮಗೂ ಬೇಕಾಗಿದ್ದು ಸಿಗಂಗಿಲ್ಲ. ಇರಲ್ಲಕ್ಕ ನನಗೂ ಕೂಡ ನಮ್ಮ ಮನೆಗೋಸ್ಕರ ಏನಾದರೂ ಮಾಡ್ಕೋಬೇಕು, ನಾವು ಒಂದು ಒಳ್ಳೆ ಲೈಫ್ ಲೀಡ್ ಮಾಡ್ಬೇಕನ್ನೋದು ಅಂತೇಳಿ ಕೇಸಿ ನಿಮಗೆ ಹೆಂಗಿರುತ್ತೋ ನನಗೂ ಅದೇ ಥರ ಇರ್ತದೆ. ಇವಾಗ ನಾವು ಎದಕ್ಕೆ ಬಂದಿದ್ದೀವಪ್ಪ ಅಂದ್ರೆ ಸೋಫಾ ನೋಡ್ರಿ. ಅಂದ್ರೆ ಹಿಂಗೆ ನಮ್ಮ ಬಜೆಟಿಗೂ ಕೂಡ ನಮ್ಗೆ ಓಕೆ ಅಂತ ಅನ್ನಿಸ್ಬೇಕು. ಕ್ವಾಲಿಟಿನೂ ಸ್ವಲ್ಪ ಪರವಾಗಿಲ್ಲ. ಈ ಥರದ್ದು ನಾವು ಭಾಳ ದಿನದಿಂದ ಹುಡುಕ್ಯಾಡಕತ್ತಿದ್ವಿ. ಇಲ್ಲಿ ನೋಡ್ರಿಪ್ಪ ಎಷ್ಟು ದೊಡ್ಡ ಕೋಟ್ಗಳದ ನೋಡ್ರಿ ಫ್ರೆಂಡ್ಸ್. ಮೊನ್ನೆ ನಮ್ಮ ಸಿಸ್ಟರ್ಗೂ ನಾವು ಇದೇ ಥರದ್ದನ್ನೇ ಕೊಡಿಸಿದ್ದೀವಿ. ನೋಡಿರಿ ನೀವೆಲ್ಲನೂ ಕೂಡ ಬ್ಲಾಗ್ದೊಳಗೆ. ದೊಡ್ಡ ಶೋರೂಮನೇ ಐತೆ ನೋಡ್ರಿ. ಇದೆಲ್ಲ ಮಸ್ತಾಗಿ ಎಲ್ಲ ಲೋಡ್ಗಳು, ಈ ಥರದ್ದು ಕಾಟ್ ಮತ್ತು ಟ್ರಿಜರಿ ಎಲ್ಲನೂ ಕೂಡ ಅದಾವೆ ನೋಡ್ರಿ ಫ್ರೆಂಡ್ಸ. ಬೆಡ್ ಅಂತೂ ನೋಡ್ರಿ ಒಪ್ಪ ಇಡೀ ಫುಲ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು ನೋಡ್ರಿ. 4-5 ಜನ ಆರಾಮಾಗಿ ಹೋಗ್ಬೋದು. ಅಷ್ಟು ದೊಡ್ಡ ಗಾದಿಗಳು ನೋಡ್ರಿ. ಗಂಡ ಹೆಂಡತಿ 2 ಮಕ್ಕಳು ಫ್ಯೂಚರ್ ಕಾಟ್ಗಳು ಅಂತಲೇ ಹೇಳ್ಬೋದು ನೋಡ್ರಿ. ಸೊ ಈ ಥರ ಎಲ್ಲ ಇಲ್ಲಿ ಸೆಟ್ ಡ್ರೆಸ್ಸಿಂಗ್ ಟೇಬಲ್ ವಿತ್ ಟ್ರೆಜರಿ ಈ ಥರನೂ ಕೂಡ ಇದ್ದವು. ಅಲ್ಲಿ ಏನಾಯಿತು ತೊಗೊಂಡ್ವೋ ಇಲ್ಲೋ ಎಲ್ಲನೂ ಕೂಡ ನಿಮ್ಗೆ ಡೀಟೇಲಾಗಿ ನಾನು ಶೇರ್ ಮಾಡ್ತೀನಂತ. ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ. ನಾವು ಸಣ್ಣವ್ರಾಗ್ತೀವಿ, ನಮಗೂ ಏನಾದರೂ ಸ್ವಲ್ಪ ಗೊತ್ತಾಗದೆ ಇರ್ಲಿಕ್ಕಂದ್ರೆ ನಮ್ಮ ಅತ್ತೆಯರು ಕೇಳ್ತಿರ್ತೀವಿ, ನಮ್ಮ ತಾಯಿಯವ್ರನ್ನ ಕೇಳ್ತಿರ್ತೀವಿ. ಬಟ್ ಇಲ್ಲೇನೋ ಒಂದು ಮನೆಗೋಸ್ಕರ ತೊಗೋಬೇಕು ಮಾಡ್ಬೇಕಂದಾಗೂ ಕೂಡ ನಾನು ಯಾರಿಗಾದ್ರೂ ಕೇಳಿ ಮಾಡ್ತಿರ್ತೀನಿ. ಯಾಕಂದ್ರೆ ನಮಗೂ ಅಷ್ಟು ಗೊತ್ತಾಗಂಗಿಲ್ಲ. ನಮಗೇನೋ ಒಂದು ಗೊತ್ತಿದ್ರು ಕೂಡ ಅದು ಸರಿನೋ ತಪ್ಪೋ ಅಂಥೇಳಿ ನಮಗೂ ತಿಳ್ಕೊಳೋದಿರ್ತೀರಿ. ನಾವು ಕೂಡ ಸಣ್ಣವ್ರಾಗ್ತೀವಿ. ಬಟ್ ನಮ್ಮ ಕೈತ ಮಮ್ಮಿಯರು ನಾವು ಇಲ್ಲೇ ಎದುರು ಬದ್ರೆ ಇರೋದ್ರಿಂದ ನನಗೂ ಏನಾದರೂ ಒಂದೊಂದು ವಿಷಯದ ಬಗ್ಗೆ ಗೊತ್ತಾಗ್ಲಿಕ್ಕಂದ್ರೆ ಮನೆಗೆ ಬಂದಿನ್ರಿ. ರಸ್ ಬಟಾಟಿ ಚಪಾತಿ ಊಟ ಮಾಡೋಣ ಅಂತ ಬರ್ರಿ. ಯಜಮಾನ್ರಿಗೆ ಏನೂ ಲೇಟ್ ಆಗುತ್ತಂತ ನನಗಂತೂ ಹಸಿ ಆಗ್ಬಿಟ್ಟೈತಿ. ಸೊ ಊಟ ಮಾಡೋಣ ಅಂತ ಒತ್ತಟೆ ಬ್ಲಾಗನ್ನು ಈಗ ರಾತ್ರಿನೇ ಕಂಟಿನ್ಯೂ ಮಾಡಾಕತ್ತೀನಿ ನೋಡ್ರಿ. ಸೊ ಅಲ್ಲಿ ಇಂಥ ಹೋಗಿ ಬಂದ್ಮ್ಯಾಗ ಊಟ ಗೀಟ ಮಾಡ್ಕೊಂಡ್ವಿ. ಅದಾದ್ಮ್ಯಾಗ ನಿಮ್ಗೆ ಸೋಫಾದು ಹೇಳ್ತೀನಿ ಅಂತ ಅಂದೆ ನೋಡ್ರಿ ಫ್ರೆಂಡ್ಸ. ನನಗೆ ನನ್ನ ಬಜೆಟ್ಗೆ ಕುಂದಿರಬೇಕು. ಅದಕ್ಕಂತೇಳಿ ಈಗ ಸುಮಾರು ದಿವಸದಿಂದ ನಾನು ನೋಡಾಕತ್ತೀನಿ. ಈ ಥರದ್ದು ಈಗ ಮಾಲ್ ತರಿಸಿದ್ರೆ ಇಷ್ಟರಾಗೆ ಕುಂದ್ರಂಗಿಲ್ರಿ. ಇನ್ನೂ ಒಂದು ಸ್ಟ್ಯಾಂಡ್ ತರಬೇಕು. ಇನ್ನೂ ಒಂದು ಸ್ಟ್ಯಾಂಡ್ ತಂದ್ರೆ ಮತ್ತು ಇಲ್ಲೆಲ್ಲ ಇದು ಗ್ಯಾಪ್ ಆಗಿಬಿಡ್ತೈತಿ ರೀ. ಇದು ಕಿಟಕಿ ಮುಸ್ತೈತಿ. ಆ ಕಡೊಂದು ಈ ಕಡೊಂದು ಇದ್ರ ಬದ್ರೆ ಇಟ್ಟರು ಚೆನ್ನಾಗಿ ಅನ್ಸಲ್ಲ. ಈ ಕಡೆ ವಾರ್ ಸೇರಿಗೆ ಇಡಬೇಕು ಅಂದರೂ ಇಲ್ಲಿ ಪಾಯಿಂಟ್ ಒಂದು ಅಡ್ಡು ಬರ್ತೈತಿ. ಅದಕ್ಕೆ ಏನು ಮಾಡಬೇಕು ಅಂತಕ್ಕೆ ಅನ್ಕೊಂಡೆ. ಹಂಗೆ ಹೆಂಗೂ ಈಗ ಯಾರ ಬಂದ್ರೆ ಹೋದ್ರೆ ಬರೀ
ಒಂದ ಕುರ್ಚಿ ಆಗೈತ್ರಿ. ಇನ್ನೊಂದು ಕುರ್ಚಿ ತಂದ್ರೆ ಮತ್ತು ಅದನ್ನು ವೇಸ್ಟ್ ಆಗ್ತದೆ ಸೋಫಾ ತೊಗೊಂಡ್ರೆ. ಅದಕ್ಕಂತೇಳಿ ಏನು ಮಾಡಿದೆ, ನನಗೆ ಬಜೆಟ್ ಫ್ರೆಂಡ್ಲಿ ಕುಂದ್ರಬೇಕು. ಅವು ರೆಡಿಮೇಡ್ ಮಾಡಿ ಸಿಗ್ತಾವೆ ನೋಡ್ರಿ ಕುಷನದು. ಅವು ತನ್ನಿ ಅಂದ್ರೆ ಅರ್ಧಕ್ಕರ್ಧ ಹಾಲು ಅದೇ ಆಗಿಬಿಡ್ತಾವೆ. ನನಗೆ ಜಾಗನೇ ಸಾಲಂಗಿಲ್ಲ, ಇಟ್ರಿ ಮುಟ್ರದಂಗೆ ಆಗುತ್ತಾ. ನನಗೆ ಸ್ವಲ್ಪ ಹಿಂಗೆ ಓಪನ್ ಇರ್ಬೇಕ್ರಿ ನನಗೆ ಅಂದ್ರೆ ಆರಾಮ ಅಂತ ಅನಿಸ್ತೈತಿ. ಈಗ ಸೋಫಾ ತಂದ್ರೂ ಇದು ಮಷಿನ್ ಎಲ್ಲಿ ಇಡ್ಲ ನಂಗೆ ನನಗೆ ಈಗ ಚಿಂತೆ ಆಗೈತಿ. ಬಟ್ ನನ್ನ ಬಜೆಟಿಗೆ ಅದು ಕುಂತಿಲ್ಲ. ನೋಡ್ತೀನಿ, ಇನ್ನೊಂದು ಸ್ವಲ್ಪ ಪ್ರಯತ್ನ ಮಾಡಿ ನೋಡ್ತೀನಿ. ನನಗೆ ಅಮೌಂಟು ಕಡಿಮೆ ಇರಬೇಕು ಮತ್ತು ನಾನು ಎಷ್ಟು ಸೈಜ್ ಹೇಳ್ತೀನಿ. ನನಗೆ 1.5 ಫೂಟ್ನೇ ಬೇಕ್ರಿ. ಈಗೆಲ್ಲ 2-2.5 ಫೂಟ್ ತನ ಅದಾವೆ ರೆಡಿಮೇಡ್ ನೋಡೋಕೆ ಹೋದ್ರೂ. ನಾವು ಎಳ್ಸಿ ಮಾಡ್ಸ್ಕೊಳಕ್ಕೆ ಹೋದ್ರು 2 ಫೂಟ್ ತನ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ 1.5 ಫೂಟ್ ಅಂದ್ರೆ 16-18 ಇಂಚ್ ಇಷ್ಟು ಬೇಕು. ಈ ಕುರ್ಚಿ ಮ್ಯಾಗ ಎಷ್ಟು ಕುಂದಿರ್ತೀವಿ ನೋಡ್ರಿ, ಅಷ್ಟೇ ಇದ್ರೆ ಸಾಕು. ಏನು ಚಂತನ ಅದ್ರೊಳಗೆ ಕುಂಡ್ರೋದು ಅಷ್ಟದಾಗಿರ್ತೈತಿ. ಯಾರ ಬಂದ್ರೆ ತಳಗ್ ಚಾಪಿ ಮ್ಯಾಗ ಕುಂದ್ರೋದಕ್ಕಿಂತ ಅದ್ರ ಮ್ಯಾಗ ಕುಂತು ಇರೋ ಬೆಸ್ಟ್ ಅಂತ ಅನ್ನಿಸ್ತದೆ. ಮತ್ತು ನನಗೆ ಕೆಳಗಡೆ ಸ್ಟೋರೇಜು ಬೇಕ್ರಿ. ಅಂದ್ರೆ ನಂಗೆ ಮಾಲ್ ತಂದೆ ನನ್ನ ಸೀರೆಗಳು ಎಷ್ಟ್ರ ಅದು ಅಂದರೂ ಕೂಡ ನನಗೆ ಅದ್ರೊಳಗೆ ಇಡೋಕ್ಕೂ ಕೂಡ ಅನುಕೂಲ ಆಗಬೇಕು. ಕೆಳಗಡೆ ಸ್ಟೋರೇಜ, ಮೇಲೆ ಇದು ಸೋಫಾ. ಮತ್ತು ನನಗೆ ಸದ್ಯಕ್ಕೆ ಕಟ್ಟಿಗೆ ಒಳಗೆ ಮಾಡಿಸ್ಕೊತೀನಿ. ಮುಂದೆ ಆದಾಗ ಕುಷನ್ ಮಾಡಿಸ್ಕೊಂಡ್ರೆ ಆಯಿತು. ಇಲ್ಲಿಕಂದು ಬೆಡ್ ಸಿಗ್ತಾವೆ ನೋಡ್ರಿ, ಆ ಸೈಜಿಗೆ ಬೆಡ್ ಮಾಡಿಸ್ಕೊಂಡ್ರೆ ಆಯ್ತು ಅನ್ನೋ ಪ್ಲ್ಯಾನಿಂಗ್ದಾಗ ಹೋಗಿದ್ವಿ. ಸೊ ನಮ್ಮ ಕೈತ ಒಮ್ಮೆ ಅವ್ರದ್ದು ಡನ್ ಆಯಿತು. ಎಲ್ಲ ಅವ್ರದ್ದು ಫಿನಿಶಿಂಗ್ ಎಲ್ಲ ಫೈನಲ್ ಆದಮೇಲೆ ನಿಮ್ಗೆ ಶೇರ್ ಮಾಡ್ಕೊತೀನಂತ. ಬಟ್ ನಂದು ಕ್ಯಾನ್ಸಲ್ ಆಯಿತು. ರೀಸನ್ ಇಷ್ಟೇ, ನನಗೆ ಅಮೌಂಟ್ ಸದ್ಯಕ್ಕಂತರೂ ಅಷ್ಟು ರೇಂಜಿಗೆ ಆಗಂಗಿಲ್ಲ, ನನ್ನ ಬಜೆಟಿಗೆ ಕುಂದಿರಲಿಲ್ಲ. ಸೊ ಹಾಗಾಗಿ ನಾನೀಗ ಕ್ಯಾನ್ಸಲ್ ಮಾಡೀನಿ ರೀ. ಮಾಡ್ಸೋದಂತೂ ಗ್ಯಾರಂಟಿ ಐತಿ. ಬಟ್ ಒಂಚೂರು ಕೈಯ ರೊಕ್ಕ ಆಡಲಿ, ಅವಾಗ ಮಾಡ್ತೀನಿ. ಇವಾಗ ಇನ್ನೂ ಸ್ವಲ್ಪ ಆರ್ಡ್ರ್ ಹಾಕೀನಿ ರೀ. ನಾನು ತಾಳಿ ಸರಕ್ಕೆ ಅವಕ್ಕೆ ಎಲ್ಲ ಆರ್ಡ್ರ್ ಹಾಕೀನಿ. ಅದಕ್ಕೆಲ್ಲ ಅಮೌಂಟ್ ಹಾಕಬೇಕು, ಪೇ ಮಾಡಬೇಕು. ಸೊ ಇವಾಗ ಕೈಯಾಗ ಒಂದು 4 ಖರ್ಚು, ಒಂದು 4 ದುಡ್ಡು ಕೈಯಾಗ ಆಡಾಕತ್ತಾವ. ಅಷ್ಟು ಬಂಡವಾಳ ಅದಕ್ಕೆ ಈಗ ಏನಿಲ್ಲ ಅಂತಂದ್ರೆ 25,000 ರೂಪಾಯಿ ಬೇಕ್ರಿ. ಅಷ್ಟು ನನಗೆ ಆಗಂಗಿಲ್ಲ. ಹಾಗಾಗಿ ಸ್ವಲ್ಪ ದಿನದ ಮಟ್ಟಿಗೆ ಪೋಸ್ಟ್ಪೋನ್ ಮಾಡೀನಿ. ಮಾಡಿಸ್ಕೊಳೋದಂತೂ ಫಿಕ್ಸ್ ಐತಿ. ಬಟ್ ನನ್ನ ಬಜೆಟಿಗೆ ಕೊಂಡಿರಬೇಕು, ನಾ ಹೇಳಿದ ಸೈಜಿಗೆ ಮಾಡ್ಕೋಬೇಕು. ಸೊ ಈ ಥರದ್ದು ಪ್ಲ್ಯಾನಿಂಗ್ ಐತಿ. ನೋಡೋಣ, ಇನ್ನೊಂದು ಸ್ವಲ್ಪ ದಿನ ಹೋಗಲಿ, ಆಮೇಲೆ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು. ಸೊ ರೆಡಿಮೇಡ ಒಂಚೂರು ಕೇಳ್ಕೊಂಬಂದ್ವಿ. ಅವು ಒಳಗೆ ಡಸ್ಟ್ ಇರ್ತದಂತ, ಅದು ಗ್ಯಾರಂಟಿ ಇಲ್ಲ, ಏನಿಲ್ಲ ಅಂತೇಳ್ಯಾರ. ಸೊ ಅಷ್ಟು ರೊಕ್ಕನೂ ಹಾಕೋದು ಮತ್ತು ಆಮೇಲೆ ಗ್ಯಾರಂಟಿ ಇಲ್ಲ. ಗಾಡ್ಯಾಗ ಹಾಕಿದ್ವಿ ಅಂದ್ರೆ ನಮ್ಮ ಜವಾಬ್ದಾರಿ ಇಲ್ಲ ಅಂತಾರೆ ರೀ ಅವರು. ಅದನ್ನು ಕೈ ಬಿಟ್ಟುಬಿಟ್ಟೆ. ಸೊ ಇರಲಕ್ಕ ಹೋಗಲಿ, ನೋಡೋಣ. ಅದ್ರದ್ದಂದ್ರೆ ಈ ಸದ್ಯಕ್ಕೆ ತಲೆಯಾಗ ತೆಗೆದುಬಿಟ್ಟಿನಿ ರೀ. 25,000 ರೂಪಾಯಿ ಅಂದ್ರೆ ನಾನು ಅದೇ ಏನಾದರೂ ಇನ್ವೆಸ್ಟ್ ಮಾಡಿದ್ನಿ ಅಂದ್ರೆ ಅದಕ್ಕೊಂದು 4 ದುಡ್ಡು ಇನ್ಕಮ್ ಆದರೂ ಮಾಡ್ಬೋದು. ಬಟ್ ಅದು ಇನ್ಕಮ್ಮು ಬರಲ್ಲ, ಈ ಜಾಗನೂ ಹಿಡ್ಕೊಂಡ್ಕೊಂಡಿರ್ತೈತಿ. ಈ ಸದ್ಯಕ್ಕೆ ಅಷ್ಟು ರೊಕ್ಕ ಐತಿ ಬಿಡು, ಓಲಕ್ಕಂತ ಮಾಡ್ಕೋತೀನಿ ಅನ್ನೋಂಗೂ ಇಲ್ಲಲ್ಲ. ಮಾಡ್ಕೊಳೋದಂತೂ ಮಾಡ್ಕೊತೀನಿ. ಇನ್ನೊಂದು ಸ್ವಲ್ಪ ದಿನ ಮುಂದೆ ಹೋಗುತ್ತೆ ಅಷ್ಟೇ ನೋಡಿರಿ. ಇದ್ರ ಬಗ್ಗೆ ಅಪ್ಡೇಟ್ ಸಿಗ್ತೀನಿ ಅಂತ ನಿಮ್ಗೆ ಅನ್ಕೋತೀನಿ. ರಾತ್ರಿ ಊಟಕ್ಕೆ ಅನ್ನ ಮಾಡೀನಿ ರೀ, ಸಾರು ಮಾಡೀನಿ, ಚಪಾತಿ ಅದಾವು. ಚಪಾತಿ ರೋಲು ಪಿಲ್ಲು ತಿಂದ, ಸ್ನೇಹವಲ್ಲ ಅಂತ ಬರೀ ಅನ್ನ ಶೇಂಗಾ ಸಾರು ಊಟ ಮಾಡಕತ್ತಾಳ. ಬಾಳೆಹಣ್ಣು ತಿಂದಾರ. ಚಮಚ ತೊಗೋಬೇಡಪ್ಪು, ಇಡು ಸೈಡಿಗೆ ಇಟ್ಟುಬಿಡು ಚಮಚೆ. ಊಟ ಮಾಡಾಗ್ರ ನೆಟ್ಟಗೆ ಉಣ್ರಿ, ಊಟ ಮಾಡಾಗ ನೆಟ್ಟಗೆ ಉಣ್ರಿ. ನೀರು ತೊಗೊಂಡು ಕೂತೇನ ಸ್ನೇಹ? ಇಲ್ಲ, ದಿನ ಹೇಳ್ಬೇಕು ನಿಮ್ಗ. ನೀ 20 ಸರಿ ಎದ್ದು ಅಡ್ಡಾಡದ ಪಿಲ್ಲ ನೀನು. ಮುಂದೆ ಇಟ್ಕೊಂಡು ಕುಂದ್ರಬೇಡ್ರಿ. ದೊಡ್ಡವರಾಗಿರಿ ಇಲ್ಲಿ. ಈಗ ಒಂದ್ಸರಿ ನೀರು ಸಮಯ ಇಟ್ಕೊಂಡು ಕುಂಡ್ರಕ್ಕಾಗಲ್ಲ ನಿಮ್ಗೆ. ಒಂದೊಂದು ಗುಟ್ಟಿಗೆ ಎದ್ದೆದ್ದು ಕುಡಿಯೋದು ಮತ್ತೆ ಬಂದು ಕುಂಡ್ರದು. ಎತ್ತರಿ ಅಡ್ಡಾಡ್ತಿ ಪಿಲ್ಲ ನೀನ. ಚಮಚ ತೋತನ್ರಿ, ತಾಟಿ ಕಟ ಆ ಕಟ ಬಡಿತಾನ. ಇಲ್ಲಿಕಂದು ಎತ್ತೆ ಚಮಚ ಒಕ್ಕಡ್ತಾನ, ಮತ್ತೆ ಅದೇ ಚಮಚಲ್ಲೇ ಕುಳ್ತಿತ್ತಾನ. ಬಿಸಿದೈತ್ರಿ ಅನ್ನ ಸಾರು. ಈಗ ಊಟ ಮಾಡಕತ್ತಾರ, ಮಾಡಲಿ. ಮತ್ತೆ ಮೊಬೈಲ್ ಕೊಟ್ರಿ ಅವನಿಗೆ. ಹುಡುಗರು ಊಟ ಮಾಡಿ ಕೂತೀವ್ರಿ. ನಂದು ಸ್ವಲ್ಪ ಮೊಬೈಲ್ದಾಗ ಕೆಲಸ ಇತ್ತು, ನಾನು ಅದನ್ನ ಮಾಡಿ ಕೂತ್ಯ. ಲೇಟ್ ಆಗಿಬಿಟ್ಟೈತ್ರಿ ಟೈಮಿಂಗ್. ನಿಮಗೆ ತೋರಿಸ್ತೀನಿ ನಾನು. ಸಿಕ್ಕಾಪಟ್ಟೆ ಲೇಟ್ ಆಗೈತಿ. ಏನು ಮಾಡೋದು, ನಮ್ಮ ಹಣೆ ಬಾರ ಹೆಂಗೈತಿ ಹಂಗೆ ಹೋಗ್ಬೇಕು. ನಂದು ಕೆಲಸ ಐತಂತ ಕುಂತೆ. ಈಗ ಊಟ ಮಾಡ್ತೀನಿ, ಟೈಮ್ ತೋರಿಸ್ತೀನಿ ಅಂತ ಬರ್ರಿ.
12 ಗಂಟೆಗೆ 15 ನಿಮಿಷ ಕಮ್ಮಿ 11:45 काय बघितलं की मी दाखवलं व्हिडिओमध्ये तोरशीन व्हिडिओ ಮುಕ್ಕೋತೀರಿ ಈಗ ಮುಕ್ಕೋತೀರಿ ಒಂದು ಮುಂಜಾನೆ ಎದ್ದಿರ್ತಾವೆ ನೋಡ್ರಿ ಮುಕ್ಕು ಅಂದ್ರೆ ಭೀ ಊಟ ಮಾಡಿಸಿ ಮುಕ್ಕೋಸಿದ್ರು ಮುಕ್ಕು ಅನ್ಸಲ್ಲ ನಾಳೆಗೆ ಸುಟ್ಟಿ ಯಾಕೆ ಸುಟ್ಟಿ ಅದು ನಾಳೆಗೆ ಹಾಂ ಶಿವಾಜಿ ಮಹಾರಾಜ್ ಅಂದ್ರೆ ಇವನಿಗೆ ಅಟ್ಟು ಅಪ್ಪೇಪಿರಿ ತಲೆಗ ಐತಿ ಕ್ಲಿಪ್ಪ ಊಟ ಮಾಡೋಣ ತಗೊಂಡಿ ಮಸ್ತ್ ಬಗ್ಗೆ ಶೇಂಗಾ ಖರ್ಬ ಮಾಡಿದ್ವಿ ಮಸ್ತ್ ಮಾಡಿದ್ವಿ ಅದಕ್ಕೆ ಕರಿಬೇವು ಇಲ್ಲ ಕೊತ್ತಂಬರಿ ಇಲ್ಲ ಇಲ್ಲ ಮುಗಿದವು ಎಲ್ಲ ಆಗತ್ತ ಚಲೋ ಆಗತ್ತ ಅದಕ್ಕೆ ನಮ್ಮ ನೀನು ನೋಡಾರ್ದ ಮಸ್ತ್ ಅಂದ ಹೆಂಗಂದಿ ಮ್ಯಾಲೆ ಇರ್ತದೆ ಮಸ್ತ್ ಕಾಣಿಸ್ತದ ಮಸಾಲೆ ಖಾರ ಹಂಗ ಅದು ಅದಕ್ಕೇನು ಹತ್ತಲ್ಲ ಮೆಣಸಿಗೆ ಐತಲ್ಲ ಮೆಣಸಿಗೆ ಅದು ಇದು ಒಳಗಡೆ ಎಲ್ಲದು ಒಳಗಿಲ್ಲ ಮೆಣಸಿಕಾಯಿ ಬೇಕು ತೋರಿ ನಿಮ್ಗೆ ಬೇಡ ಅಂದ್ರ ಇವೇನು ಮತ್ತೆ ಇವೇನು ತಿನ್ರಿ ಮೆಣಸಿಕಾಯಿ ತಿನ್ರಿ ಟಮಾಟೆ ಎಲ್ಲೋ ಎಲ್ಲೋ ಟಮಾಟಿ ಕೊತ್ತಂಬರಿನೇ ಇಲ್ಲ ಎಲ್ಲೋ ಟಮಾಟಿ ಒಳಗಾವಲ್ಲ ಎಲ್ಲೋ ಮುಂಜಾನೆ ಇದ್ದವಲ್ಲ ಕಲಾಸ ಏಸಿದ್ದು ಮುಂಜಾನೆ ಕಲಾಸ ಟಮಾಟಿ ಹಾ 4 ಇದ್ದು ಹಾ ಮಧ್ಯಾಹ್ನ 2 ಹಾಕಿದೆ ಈಗ 2 ಹಾಕಿನಿ ಆಯ್ತಲ್ಲ ನಾಳೆ ತರ್ಬೇಕೇನ ಸಾರು ತೋರಿದು ಇನ್ನೇಗಾರ ಫ್ರೆಶ್ ಮಾಡಿದ್ದು ಎಟ್ ಕಾಸ್ತಿರೋದಕ್ಕೆ ಬಂದ್ ಮಾಡ್ರಿ ಅಷ್ಟು ಜೋರು ಯಾಕೆ ಇಡ್ತೀರಿ ನಂಬರ್ ಬಿ ಹಚ್ಬೇಕು ನೋಡಿ ಗ್ಯಾಸಿಂದ ಈಗ ಹಾಂ ಶೇಂಗಾ ಸಾರು ನೋಡ್ರಿ ಮ್ಯಾಗ ಎಷ್ಟು ಎಣ್ಣೆ ತೇಲ್ತದ ಎಣ್ಣೆ ಅಂದ್ರೆ ಸ್ವಲ್ಪ ಹಾಕಿರ್ತೀನಿ ಬಟ್ ಮಸಾಲೆ ಆ ಥರ ಮಮ್ಮಿ ಹುರಿದು ಮಾಡಿರ್ತಾರೆ ಮಸ್ತ್ ಆಗುತ್ತೆ ಸಾರು ಅಂತ್ರೂ ಅದಕ್ಕೆ ತರಿ ಭಾರಿ ಆಗೈತನ ಅತ್ತ ನಂಗಂಡ ತರಿ ಅಂದ್ರೆ ಮ್ಯಾಗ ಒಯ್ಲಿ ಕೆಂಪಗ ಈಗ ಓದಾಡ್ಸ್ಯಾರ್ರಿ ಸಾರ ಅದಕ್ಕೆ ಹಂಗೆ ಕಾಣಕತ್ತೈತಿ ನಮ್ಮ ಯಜಮಾನ್ರು ಭಾಳ ಬ್ಯುಸಿ ಮನುಷ್ಯ ರೀ ಇಂಪಾರ್ಟೆಂಟ್ ಕೆಲ್ಸಿಗೆ ಹೋಗ್ತಾರ ಹೌದಿಲ್ರಿಪ್ಪ ಮತ್ತು 90% ಹೊರಗೆ ಇರ್ತಾರೆ ಬರೀ 10% ಅಷ್ಟೇ ಮನೆಗೆ ಇರ್ತಾರೆ ಅದು ನೈಟ್ 12 ಗಂಟೆ 12 ಗಂಟೆಲಿಂತ ಎಷ್ಟು ಗಂಟೆ ರೀ ಮುಂಜಾನೆ 10:00 ಹೋಗ್ತೀನಿ 10:00 ಹೋಗಿದ್ದಿ ಆಯ್ತು ತಗೋ ನಾನು ನಾಳೆ 9ಕ್ಕೆ ಹೇಳ್ತೀನಿ ಒಂದು ಸುಟ್ಟಿ ಅದ ಒಂದು ತಾಸನೇ ನಾಷ್ಟ ಮಾಡಿ 10:00 ಕಳಿಸ್ತೀನಿ ನಿನಗೆ ನಡ್ತದಿಲ್ಲ 10:00 ಹೋಗ್ತಾರಂತ್ರಿ ನಮ್ಮ ಯಜಮಾನ್ರು ಸರಿ ಬಾಳೆಹಣ್ಣು ತೊಗೊಂಬಂದೇನಿ ರೀ ಬರತ್ನಾಗಳೆ ಹುಡುಗರಿಗೆ 25 ರೂಪಾಯಿ ಡಜನ್ ಅಂತ ಚಿಕ್ಕಿ ಬಾಳೆಹಣ್ಣು ನಮ್ಮ ಅತ್ತಿ ನಾವಿಬ್ರು ಕೂಡ ತೊಗೊಂಬಂದ್ವಿ ಅವ್ರು 1 ಡಜನು ನಾವು 1 ಡಜನು ಬಟಾಟಿ ಕುದಿಸಿದ್ದಿದ್ದು ರೀ ಬೆಳಗ್ಗೆ ಅದು ಶೇಂಗಾ ಸಾರು ಮಾಡಿ ಅದ್ರಾಗ ಬಟಾಟಿ ಹಾಕಿನಿ ಅವ್ರೇನು ನೋಡ್ರು ಎಷ್ಟು ಸರಿ ಕೇಳ್ತೀರಿ ನಾ 8 ಸರಿ ಹೇಳ್ಬೇಕು ಆಮೇಲೆ ಚಪಾತಿ ಪಲ್ಯ ಸಾರು ಅನ್ನ ಉಂಡ್ರ ಯಾಕೆ ಬೇರೆ ಏನಾರ ತಂದು ಕೊಡ್ತಿದ್ರಿ ಏನು ಪಾರ್ಸಲ ರಾತ್ರಿ 2ಕ್ಕೆ ಇದ್ದದ್ದ ಮಾಡಿದ್ದ ಉಂಡಿರ್ತಾರಲ್ಲ ಏನು ಉಂಡ್ರಂದ್ರೆ ಏನು ಹೇಳ್ಬೇಕು ಹಾಂ ರೀ ಏನು ಉಂಟಂದ್ರೆ ಏನು ಹೇಳ್ಬೇಕು ಹಸಿವು ಆಗೈತೆ ಬರ್ರಿ ಊಟ ಮಾಡೋಣಂತ ಒಂದು ಉಳ್ಳಾಗಡ್ಡಿ ಹೊಡಿಯ ಸ್ನೇಹ ಇಲ್ಲಿ ಬಾಯವ್ವ ಒಂದು ಉಳ್ಳಾಗಡ್ಡಿ ಕೊಡು ಬಾ ಊಟ ಮಾಡೋಣ ಬರ್ರಿ ಮಿಡ್ ಊಟ ನೋಡ್ರಿ ಇದು ಹಳ್ಳಿ ಊರಾಗ ಅರ್ಧ ನಿದ್ದೆಗಿರ್ತೈತಿ 12 ಗಂಟೆ ಅಂದ್ರೆ
ಹ್ಞೂ ನಮ್ಮೂರಾಗ ಅಂತ ಯಾಕಂತೀರಿ? ನಾ ಹಳ್ಳಿವ್ರೆ ಮತ್ತು ನಮ್ಮೂರ ಹಳ್ಳಿ ಇಲ್ಲ, ಯಾರಂದ್ರೆ ಹಳ್ಳಿ ಅಂತೇಳಿ. ಏನು ಸಿಟಿ ಐತಿ? ಹ್ಞೂ ಹೌದು. ಮತ್ತು ನೋಡಿಲ್ಲ ಮೂರ? ನಮ್ಮೂರನ ನೋಡ್ತಾರ ಬೈತಾರ ನಂಗೆ. ಹಳ್ಳಿ ಹಳ್ಳಿ ಅಂತಿ ನಮ್ಮೂರ, ನಾಲ್ ತೊಡೆ ನಿನಗೆ ಹಳ್ಳಿ ಕಾಣಿಸುತ್ತಾನಂತೆ. ಹ್ಞೂ ನಮ್ಮೂರು ಪಟ್ಟಣ ಪಂಚಾಯತಿ ಅದು ನಮ್ಮೂರು. ಇದು ಇದು ಹಳ್ಳಿ ಊರು ಐತಿ ಬಿಡ. ನಾವಿರೋ ಏರಿಯಾ ಹಳ್ಳಿಕಿನ್ನ ಹಳ್ಳಿ ಅದು. ಸೊಲ್ಲಾಪುರ ಅಂದ್ರೆ ದೊಡ್ಡ ಸಿಟಿಯಾಗ ಇಲ್ಲ ನಾವು. ಹಳ್ಳಿ. ಹ್ಞೂ ನಾವಿರೋ ಏರಿಯಾ ಸುತ್ತಮುತ್ತ ಹೆಂಗದ? ಹಳ್ಳಿ. ಹ್ಞೂ ನಮ್ಮ ಹಳೆ ವಾಡೆ ಹೆಂಗಿತ್ರಿ? ಗಟ್ರ. ನಾ ಅಂತೂ ಒಂದಿನ ಹೇಳಿಲ್ಲಪ್ಪ, ನೀನೇ ಹೇಳಕತ್ತಿ. ನಾವು ವಿಡಿಯೋದಾಗ ಹೇಳಿಲ್ಲ ಒಂದಿನ ನಮ್ದು ಗಟ್ಟರ್ ಇತ್ತಂತೇಳಿ. ಮತ್ತೆ ನೀನೇ ಹೇಳಕತ್ತಿ, ನಾ ಅಂತೂ ಒಟ್ಟೆ ಹೇಳಿಲ್ಲ. ಫ್ರೆಂಡ್ಸ್ ಹೇಳಿ ನನ್ನ ಕಮೆಂಟ್ ಮಾಡಿ. ಅದು ಹಳೆ ಮನೆ ಅವ್ರು ನೋಡಂಗಿಲ್ಲ, ಹಳೆ ಮನೆ ಹಾಕಿಲ್ಲ. ನಾ ಅದನ್ನ ತೋರ್ಸೇ ಇಲ್ಲ ನಿಮ್ ಗಟ್ಟರ್ ಒಟ್ಟೆ ನಾ ವಿಡಿಯೋದಾಗ ತೋರ್ಸೇ ಇಲ್ಲ. ತೋರಿಸಿ ನೋಡವ್ರಿ, ಅವ್ರಿಗೆ ಗೊತ್ತ. ಈಗೆಲ್ಲ ಐತೆ ಗಟ್ಟರ್ ನಿಮ್ದು ಹೋಯ್ತಲ್ಲ. ವಿಡಿಯೋ ಮಾಡಿಲ್ಲ ಮತ್ತ ಅವಾಗ ಮಾಡ್ಬೇಕಾಗಿತ್ತು, ಈಗ ಅನ್ಸಕತ್ತದ. ಮಂದಿಗೆ ಗೊತ್ತಾಕಿತ್ತು. ಈಗ ಭಾಳ ಮಂದಿಗೆ ಹೊಟ್ಟೆಗೆ ಎಂದಾಗಿ ಬಿಟ್ಟದಂದ್ರ ಬಂಗ್ಲಾದಾಗ ಅದಿ ಬಿಡು, ನಿನಗೇನು ಕಮ್ಮಿ, ನಿಂಗೇನು ದಾಡಿ ಅಂತಾರ. ನಾ ಎದ್ರಾಗ ಬಂದೀನಿ, ನಮ್ಮ ಪರಿಸ್ಥಿತಿ ಹೆಂಗಿತ್ತು ಭಾಳ ಮಂದಿಗೆ ಗೊತ್ತೇ ಇಲ್ಲ. ಏನು ಮಾಡ್ತೀರಿ? ಒಟ್ಟು ಈಗ ಬಂಗ್ಲಾ ಅಟ್ಟೆ ಕಾಣಿಸ್ತದ ಮಂದಿಗೆ. ಅದನ್ನ ಬಿಟ್ಟು ನಮ್ಮ ಹಿಂದಿನ ಕಷ್ಟ, ನಾವು ಏನು ಮಾಡತ್ತಿದ್ದೆವು, ಹೆಂಗೆ ಅದು ಏನೂ ಗೊತ್ತಾಗಲ್ಲ. ಏನು ಮಾಡ್ತೀರಿ? ಹೆಂಗಿರ್ತಾರೆ ಮಂದಿ? ಹೆಂಗಿರ್ತವ? ನಿನಗೇನು ಕಡಿಮೆ ಅದ ಅಂತ ಕೇಳ್ತಾರ. ನನಗೆ ವಿಚಾರ ಬರ್ತಾ, ಏನು ಹೆಚ್ಚಾಗೈತಿ ಇಲ್ಲಿ? ಈ ಮನೆಯ ನಮ್ಗೇನು ಅಜ್ಜತೆ ಯಾರು ಕೊಟ್ಟಾರ? ಸುತಾರ ಹೆಚ್ಚಾಗಿಲ್ಲ, ದುಕಾರ ಹೆಚ್ಚಾಗೈತಿ. ಯಾರು ಕೊಟ್ಟಾರ ದುಃಖ? ನಿಂಗೆ ಗೊತ್ತು, ಇರ್ತೀನಿ ಅಂದ್ರೆ ನಿಂಗೆ ಗೊತ್ತಲ್ಲ. ನೀವೇ ಅಂತಾರ ದುಃಖ ಹೆಚ್ಚಾಗದಂದು. ನೀ ಹೊಡಿತಿ? ಹೊಡಿ ನೋಡ. ಇಲ್ಲೇ ಆ ಪರಿ ಕೂತು ತೆಗೆದ್ರೆ ಗೊತ್ತಾಗುತ್ತೆ ಒಳಗಡೆ ಇರೋದು ಅಂತೇಳಿ. ಏನು ಅನ್ಕತಿ ಬಿಡಯ್ಯಪ್ಪ, ಬ್ಯಾನ್ ಆಗತ್ತೆ ಬಿಡು, ಕೈ ಬಿಡು. ಬ್ಯಾಡ್ ಬಿಡು ಪಪ್ಪ ಹೊಡಿತಾರ. ಬ್ಯಾಡ್ ಅದು ಓಡಾಡಕತ್ತೈತಿ, ಒಲ್ ಅನ್ನಕತ್ತೈತಿ ಪಾಪ. ಅದು ಕಟ್ ಮಾಡಿ ತಿನ್ನೋದಕ್ಕಿನ್ನ ಹಿಂಗೆ ತಿಂದಿದ್ದ ಟೇಸ್ಟ್ ನೋಡ್ರಿ. ಉಳ್ಳಾಗಡ್ಡಿ कट करून घालत होती ना, ते लई मोठे आहे, ते लगेच वाळत नाही धुतल्यावर. ಅದು ಹಳೆ ಟವಲ್ ಐತ್ರಿ, ಅದು ಕಾಲು ಒರ್ಸಕ್ಕೆ ಸ್ವಲ್ಪ ಕಟ್ ಮಾಡಿ ಹಾಕ್ಬೇಕಂತ ಇಟ್ಟೀನಿ. ಬೇರೆ ಸಿಕ್ಕಿಲ್ಲ ಅವ್ರಿಗೆ, ಅದನ್ನ ಸಿಕ್ಕೈತಿ, ಅದನ್ನ ತಂದು ಹಾಗಾರ ಇಲ್ಲಿ ಬಿಡಿ. ಈಗ ಬೇಸಿಗೆ ಈಗ ಬೆಳಿಗ್ಗೆ ಎದ್ದು ಡೈರಿ ತೊಳೆದು ನೀರು ಹಾಕಿದ್ರೆ ಲಘು ತಣ್ಣಗಾಗಂಗಿಲ್ರಿ. ಒಂದು 12-1 ಗಂಟೆ ಆತಂದ್ರೆ ನೀರು ತಣ್ಣಗೆ ಕುಡಿಬೇಕಂತ ಅನಿಸ್ತದ. ಸೊ ಓಕೆ, ನೋಡಿದ್ರಲ್ಲ ಇವತ್ತಿನ ದಿನದ ಲಾಗ್ ಹೆಂಗೈತೆ ಅಂತೇಳಿ. ಇದು ಕಟ್ಕೊಳಕ್ಕೆ ನಂಗೆ ನಿದ್ದೆನೇ ಬರಲ್ಲ. ಕಟ್ಕೊಳ್ಳೋದ ಮುಕ್ಕೊಂಡೆ ಅಂದ್ರೆ ನಾನು ತಲೆ ನೋಸಿ ಮರ್ದಿನ ನನಗೆ ಮೂಡನೇ ಇದು ಇರಂಗಿಲ್ಲ. ಸೊ ಇವಾಗ ಟೈಮ್ 12:25. ಇನ್ನೇನು ರೀ, ಸೌರಾತ್ರಿನೇ ಆಗೋಯ್ತು. ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದೇ ಥರದ ಬ್ಲಾಗ್ ನೋಡೋದಕ್ಕೆ ನೀವು ಇಷ್ಟಪಡ್ತಿದ್ರಪ್ಪ ಅಂತಂದ್ರೆ ನೆಕ್ಸ್ಟ್ ಲಾಗ ಸಪೋರ್ಟ್ ಮಾಡಿರಿ. ಈ ಲಾಗ ಯಾರೆಲ್ಲ ಇಲ್ಲಿ ತನಕ ನೋಡಿರಿ, ಥ್ಯಾಂಕ್ ಯು ಸೋ ಮಚ್. ಬಾಯ್.